ಹಾಯ್ ಗೈಸ್, ಸೊ ನಾವು ಇವತ್ತು ಮೆಲ್ಬೋರ್ನಲ್ಲಿ ಇದ್ದೀವಿ. ಸೊ ನಾನು 29th of January ಬಂದಿದ್ದು. ಸೊ ನಾನು ಬಂದು 2 days ಆಗಿದೆ. ಸೊ ನಾನು ಬಂದು 2 days ಆಗಿದೆ ಇಲ್ಲಿ. ಸೊ ಬಂದಿದ್ದ ತಕ್ಷಣ ನಾವು ನಮ್ಮ ಅಕಾಮಿಡೇಷನ್ ಎಲ್ಲಿ ಬುಕ್ ಮಾಡಿದ್ವಿ ಅಲ್ಲಿ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಎದ್ದು ಫಸ್ಟ್ ಕೆಲಸ ನಾವು ಮಾಡಿದ್ದು ಅಂತ ಅಂದರೆ ಸಿಮ್ ತೊಗೊಂಡ್ವಿ, ಒಂದು ಹೊಸ ಸಿಮ್ಮು. ಸೊ ನಿಮ್ಮ ಪಾಸ್ಪೋರ್ಟ್ ಇದ್ದರೆ ಸಾಕು. ಸೊ ಪಾಸ್ಪೋರ್ಟ್ ID ಮೇಲೆ ನಿಮ್ಗೊಂದು ಹೊಸ ಸಿಮ್ ಕೊಡ್ತಾರೆ. ಸೊ ಸಿಮ್ ಕೊಟ್ಟಾದಮೇಲೆ ನಿಮ್ಗೆ ನೆಕ್ಸ್ಟ್ ಮಾಡಬೇಕಾಗಿರೋದೇನು ಅಂತ ಅಂದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು. ಬಿಕಾಸ್ ಇಲ್ಲಿ ಜಾಸ್ತಿ ಕ್ಯಾಶ್ಗಿಂತ ಆನ್ಲೈನೇ ನಡೆಯೋದು. ಸೊ ನಾವು ಬಂದಿದ್ದ ದಿವಸನೂ ಅಷ್ಟೇ. ಸೊ ನಮ್ಗೆ ಡ್ರಿಂಕಿಂಗ್ ವಾಟರ್ ಬೇಕಾಗಿತ್ತು, ತೊಗೊಳ್ಳೋಣ ಅಂತಂದರೆ ವೆಂಡಿಂಗ್ ಮಿಷಿನ್ಸ್ ಎಲ್ಲ ಇದೆ, ಬಟ್ ಪೇಮೆಂಟ್ ಎಲ್ಲ ಆನ್ಲೈನೇ ಮಾಡಬೇಕಿತ್ತು ಅಲ್ಲಿ. ಸೊ ಅದೊಂದು ಸಮಸ್ಯೆ ಆಗಿತ್ತು. ಆಮೇಲೆ ಇನ್ನೊಂದೇನು ತಿಳ್ಕೊಂಡೆ ಅಂತ ಅಂದರೆ ಇಲ್ಲೆಲ್ಲ ಡ್ರಿಂಕಿಂಗ್ ವಾಟರ್ ಬಂದುಬಿಟ್ಟು ಈಗ ಹಿಂಗೆ ನಮ್ಮ ಇಂಡಿಯಾದಲ್ಲಿ ಸಿಗುತ್ತೆ, ₹5 ಕಾಯಿನ್ ಹಾಕಿದ್ರೆ ಆಚೆ ಗೀಚೆ ಅಲ್ಲೆಲ್ಲ ಆ ಥರ ಸಿಗೋಲ್ಲ. ಸೊ ಇಲ್ಲಿ ನಮ್ಮ ಡ್ರಿಂಕಿಂಗ್ ವಾಟ್ರನ್ನ ಟ್ಯಾಪ್ ವಾಟ್ರಲ್ಲೇ ಬಿಡ್ತಾರೆ. ಸೊ ಟ್ಯಾಪ್ ವಾಟರ್ ಈಸ್ ಬೇಸಿಕಲಿ ಸೇಫ್ ಟು ಡ್ರಿಂಕ್ ಇನ್ ಆಸ್ಟ್ರೇಲಿಯಾ. ಸೊ ಎಲ್ಲರೂ ಟ್ಯಾಪ್ ವಾಟ್ರನ್ನೇ ಕುಡಿಯೋದು. ಅಡ್ಜಸ್ಟ್ ಆಗೋಲ್ಲ ನಾವೆಲ್ಲ ಬಂದರೆ, ಬಿಕಾಸ್ ಟ್ಯಾಪ್ ವಾಟ್ರಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ, ಲೈಕ್ ಕ್ಲೋರಿನ್ ಟೈಪ್ ಸ್ಮೆಲ್ಲೆಲ್ಲ ಇರುತ್ತೆ. ಸೊ ಯಾರನ್ನ ಬರೋರಿದ್ದರೆ ದಯವಿಟ್ಟು ಒಂದು ವಾಟರ್ ಹೀಟಿಂಗ್ ಕೆಟಲ್ನ ತೊಗೊಂಬನ್ನಿ. ಸೊ ಅದೇ ಟ್ಯಾಪ್ ವಾಟ್ರನ್ನ ಹಿಡ್ಕೊಂಡು ಬಿಸಿ ಮಾಡಿ ತಣ್ಣಗೆ ಮಾಡಿ ನೀವು ಕುಡಿಬೋದು, ಅಡ್ಜಸ್ಟ್ ಆಗೋವರೆಗೂ. ಹಾಗೆ ಅದೇ ಬೆಟರ್. ಸೊ ನಾನು ಮತ್ತು ನನ್ನ ಫ್ರೆಂಡ್ ಅದೇ ಥರ ಮಾಡ್ತಿರೋದು ಈಗ. ಸೊ ಬಿಸಿ ನೀರನ್ನ ಕಾಯಿಸಿ ಹಾರಿಸ್ಬಿಟ್ಟು ಕುಡಿತಾ ಇದ್ವಿ ಕೆಟಲಲ್ಲಿ, ಹಾಗಿದೆ. ಸೊ ಇವತ್ತು 1st Feb 8:45 8:50 ಆಗಿದೆ ಟೈಮು. ಸೊ ಇನ್ನೂ ನೋಡ್ಬೋದು ನೀವು ಎಷ್ಟು ಬೆಳಕಿದೆ ಅಂತ ಅಂದ್ಬಿಟ್ಟು ಇಲ್ಲಿ. ಸೊ ಇಲ್ಲಿ ಯೂಶ್ವಲಿ ಕತ್ಲಾಗದೆ ನಿಮಗೆ 8:45 9 o'clock ಆಗುತ್ತೆ. ಪ್ರತಿದಿನ ಕತ್ಲಾಗದೆ ಅಷ್ಟು ಗಂಟೆ, ಸಂಜೆ ಅಂತ ಗೊತ್ತೇ ಆಗೋಲ್ಲ ನಿಮಗೆ. ಇನ್ನೊಂದೇನು ಅಂತ ಅಂದರೆ ಬಂದು ಆಲ್ಮೋಸ್ಟ್ 2-3 days ಆಗಿದೆ, ಬಟ್ ತುಂಬ ಜೆಟ್ಲಾಗಿದೆ. ಲೈಕ್ 5.5 hours ಫ್ರಂಟ್ ಬಂದಿದ್ದೀವಲ್ಲ, ಸೊ ಅದರಿಂದ ಸ್ವಲ್ಪ ತಲೆ ಭಾರ ಆಗೋದು, ಮತ್ತು ನೋಡಿ ನನಗೆ ನೋಸ್ ಬ್ಲಾಕ್ ಎಲ್ಲ ಆಗಿದೆ, ಲೈಕ್ ನೆಗಡಿ ಆಗಿದೆ. ಸೊ ಬಂದಾದಮೇಲೆ ಸ್ವಲ್ಪ ಒಳ್ಳೆ ನಿದ್ದೆ ಮಾಡಿ ರೆಸ್ಟ್ ಮಾಡಿ ನಿಮಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಬನ್ನಿ, ಮರಿಬೇಡಿ ಅದನ್ನು. ಬಿಕಾಸ್ ಜೆಟ್ಲಾಗ್ ಆದಾಗ ತುಂಬ ಹಿಂಸೆ ಆಗುತ್ತೆ ನಿಮಗೆ. ಸೊ ಇವತ್ತು ನಾವು ಹಾಗೆ ಸುಮ್ಮನೆ ವಾಕ್ ಬರೋಣ ಅಂತ ಬಂದ್ವಿ ಹೊರಗಡೆ, ನೋಡೋಣ ಅಂತ ಹೆಂಗಿದೆ ಸಿಟಿ ಆಫ್ಟರ್ ದ ಈವ್ ಅಂತ. ಟೈಮ್ ಇವಾಗ 9:15 ಆಗಿದೆ. ಸೊ ಫುಲ್ ಕತ್ಲಾಗಿದೆ, ನೀವು ನೋಡ್ಬೋದು ಎಲ್ಲ ಕಡೆ. ಈಗ ಒಳ್ಳೆ ವಾಕಿಂಗ್ ಆಯಿತು. ಸೊ ನೋಡಿ ನಾವೀಗ ರೋಡ್ ಕ್ರಾಸ್ ಮಾಡಬೇಕು. ನೋಡಿ ಹೆಂಗಿದೆ ಅಂತ ಟ್ರಾಫಿಕ್ ಎಲ್ಲ, ತುಂಬ ವೆಹಿಕಲ್ಸ್ ಇದೆ. ಸೊ ನಮ್ಮ ಬೆಂಗಳೂರಲ್ಲಾದರೆ ಹಾಗೆ ಹೋಗ್ತಾ ಇರ್ತೀವಿ ರೋಡ್ ಕ್ರಾಸ್ ಮಾಡಬೇಕು ಅಂತ ಅಂದರೆ. ಇಲ್ಲಿ ಸಿಸ್ಟಮ್ ಇದೆ, ಯಾವ ಥರ ಅಂತ ಅಂದರೆ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ. ಸೊ ಆ ಬಟನ್ನ ಪ್ರೆಸ್ ಮಾಡಿ ನಾವು ವೆಯ್ಟ್ ಮಾಡ್ತಾ ಇರಬೇಕು. ಅದು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಸೊ ಇಲ್ಲಿ ನೋಡಿ ಈ ಥರ ಬಟನ್ ಪ್ರೆಸ್ ಮಾಡಬೇಕಾಗುತ್ತೆ ನಾವು. ಸೊ ಪ್ರೆಸ್ ಮಾಡಾದಮೇಲೆ ನಮಗೆ ಇಲ್ಲಿ ಗ್ರೀನ್ ಲೈಟ್ ತೋರಿಸುತ್ತೆ. ಸೊ ವಾಕಿಂಗ್ ಯಾರ್ಯಾರು ಬರ್ತಾ ಇದ್ದಾರೋ ಅವರು ಮಾತ್ರ. ಸೊ ರೆಡ್ ಲೈಟ್ ಬಂತು, ನೀವು ನೋಡ್ಬೋದಲ್ಲಿ. ಸೊ ರೆಡ್ ಲೈಟ್ ಬರ್ತಾ ಇದೆ. ರೆಡ್ ಲೈಟ್ ಬಂದಾಗ ನಾವಿಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿಕೊಂಡು ಮತ್ತು ಇಲ್ಲಿ ಬಟನ್ ಇರುತ್ತೆ. ಸೊ ಬಟನ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ನಾವು ವೆಯ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಥರ ಸಿಸ್ಟಮ್ ಇದೆ ಇಲ್ಲಿ. ಯಾರು ಬೇಕಂದ್ರೆ ಎಲ್ಲಂದ್ರಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದು ಹಂಗೆ ಹೋಗೋಂಗಿಲ್ಲ. ಸೊ ಬೇಸಿಕ್ಕಾಗಿ ಆ ಥರ ಹೋದರೆ ಫೈನ್ ಅಂತ ಕನ್ಸಿಡರ್ ಮಾಡ್ತಾರೆ. ಲೈಕ್ ಫೈನ್ ಹಾಕ್ತಾರೆ, ನೋಡಿಲ್ಲೆಲ್ಲೋ ಹಾಕೋದು, ಬಟ್ ಹಾಕ್ತಾರೆ ಇಲ್ಲಿ ಫೈನು ಆ ಥರ. ಸೊ ಗ್ರೀನ್ ಟರ್ನ್ ಆಗೋವರೆಗೂ ನಾವು